ಹಾಯ್, ಎಲ್ಲರಿಗೂ ನಮಸ್ಕಾರ. ಮತ್ತೊಮ್ಮೆ ನನ್ನ ಚಾನಲ್ಗೆ ಸ್ವಾಗತ. ನಾನಿವತ್ತು ಹೇಳೋಕ್ಕೆ ಹೊರಟಿರೋ ಸ್ಟೋರಿ ಯಾವುದು ಅಂದರೆ, ಒಂದು ಹಳ್ಳಿಯ ಕತೆ. ಅಲ್ಲಿನ ಜನಗಳಿರ್ಬೋದು, ಅಲ್ಲಿನ ವಾತಾವರಣ ಇರ್ಬೋದು, ಅಲ್ಲಿನ ನಗು ಇರ್ಬೋದು, ಅಲ್ಲಿನ ಪ್ರೀತಿ ಇರ್ಬೋದು, ಎಲ್ಲವೂ ಚೆನ್ನಾಗಿ ಇತ್ತು. ಆದರೆ ಒಂದು ಜಾಗದಲ್ಲಿ ಮಾತ್ರ ಎಲ್ಲ ಜನರು ಏಕೆ ತಪ್ಪಿಸುತ್ತಾ ಇದ್ರು? ಹಾಗಾದರೆ ಆ ಜಾಗದಲ್ಲಿ ನಡೆದಿದ್ದಾದರೂ ಏನು? ಬನ್ನಿ ತಡ ಮಾಡದೆ ವಿಡಿಯೋಗಳಿಗೆ ಹೋಗೋಣ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗೋದು ಮರೆಯಬೇಡಿ. ಆ ಹಳ್ಳಿಯಲ್ಲಿ ಕೆಲವರು ಕಾಣೆಯಾಗ್ತಾ ಇರ್ತಾರೆ. ಆದರೆ ರಾತ್ರಿ ಒಬ್ಬ ಕಪ್ಪು ಕೋಟ್ ಮನುಷ್ಯ ಒಂದು ದಿವಸ ಹೀಗೆ ಕಾಣೆಯಾಗುತ್ತಾನೆ. ಜನರು ಭೂತ ಅಂತ ನಂಬ್ತಾರೆ. ಆದರೆ ಈ ಗಂಗಾ ಅನ್ನೋ ಕ್ಯಾರೆಕ್ಟರ್ ನಂಬಲ್ಲ. ಅವರ ತಾತ ಹೇಳ್ತಾನೆ, ಇದು ಭೂತ ಅಲ್ಲ ಮಗ, ಹಳೆಯ ಪಾಪದ ನೆರಳು ಅಂತ. ಆದರೆ ಗಂಗಾ ಸತ್ಯ ಹುಡುಕಲು ನಿರ್ಧರಿಸುತ್ತಾನೆ. ಇದು ನಮ್ಮ ಹಳ್ಳಿ. ಇಲ್ಲಿನ ಜನರು ಸಿಂಪಲ್, ಪ್ರೀತಿ ಮಾತ್ರ ಜಾಸ್ತಿ, ಜಗಳ ಅತ್ಯಂತ ಕಡಿಮೆಯಲ್ಲಿ ಕಡಿಮೆ. ಆದರೆ ಒಂದು ಸಣ್ಣ ಗುಟ್ಟು ಮಾತ್ರ ಇದೆ. ಅದು ಏನಂತ ನೋಡೋಣ. ಈ ಸ್ಟೋರಿಯಲ್ಲಿ ಬರುವುದು ಎರಡು ಮುಖ್ಯ ಪಾತ್ರಗಳು. ಒಂದು ಯಾವುದಂದರೆ, ಒಂದು ಗಂಗಾ, ಎರಡನೇದು ಮೌನಿಕಾ ಅಂತ. ಗಂಗಾ ಹೇಳ್ತಾನೆ, ನನ್ನ ಹೆಸರು ಗಂಗಾ, ನಾನು ಹಳ್ಳಿ ಇರೋ ಅಲ್ಲ, ಆದರೆ ಹಳ್ಳಿ ಹುಡುಗ. ಗಂಗಾ ತನ್ನೊಳಗೆ ತಾನೇ ಅಂದ್ಕೊಳ್ತಾನೆ, ಏನಂತ ಅಂದರೆ, ಅಯ್ಯೋ ಹಳ್ಳಿಗೆ ಸಿಟಿ ಬ್ಯೂಟಿ ಬಂದಿದ್ದಾಳೆ ಅಲ್ವಾ, ಅವಳು ಯಾರು ಅಂತ ಅನ್ಕೋತಾನೆ. ಅಷ್ಟರಲ್ಲಿ ಆ ಮೌನಿಕಾ ಬಂದು, ಏನಪ್ಪ ಇದು ಸ್ಕೂಲ್ ಎಲ್ಲಿದೆ ಅಂತ ಕೇಳ್ತಾಳೆ. ಅದಕ್ಕೆ ಗಂಗಾ ಏನಂತ ಹೇಳ್ತಾನಂದರೆ, ಸ್ಕೂಲ್ ಅಷ್ಟೇ ಅಲ್ಲ ಮೇಡಮ್, ಈ ಹಳ್ಳಿ ಎಲ್ಲೆಲ್ಲಿ ಏನೇನಿದೆ ಅಂತ ನನಗೆ ಗೊತ್ತು, ಬನ್ನಿ ಹೇಳ್ತೀನಿ ಅಂತ ಕರ್ಕೊಂಡು ಹೋಗ್ತಾನೆ ಜೊತೆಗೆ. ಇನ್ನೊಂದು ಕ್ಯಾರೆಕ್ಟರ್ ಯಾವುದು ಅಂದರೆ, ಆ ಹಳ್ಳಿಯಲ್ಲಿ ಕುಟ್ಟಪ್ಪ ಎಂಬ ಒಬ್ಬ ಇರ್ತಾನೆ. ಅವನು ಹೇಳ್ತಾನೆ, ಹೇ ಗಂಗಾ, ಈ ಹುಡುಗಿ ನಿನ್ನ ವೈಫಾ ಅಂತ ಕೇಳ್ತಾನೆ. ಈ ಹುಡುಗಿಗೆ ನಿನಗೆ ಮದುವೆ ಆಗೋ ಎಲ್ಲ ಲಕ್ಷಣ ಇದೆ ಅಂತ ಹೇಳ್ತಾನೆ. ಅದಕ್ಕೆ ಮೌನಿಕಾ ನುಸು ನಗುತ್ತಾ ಮುಂದೆ ಸಾಗುತ್ತಾಳೆ. ಅಷ್ಟರಲ್ಲಿ ಗಂಗಾ, ಏನು ಹೇಳ್ತಿದೆಯಲ್ಲೋ, ಇದು ಬಸ್ ಸ್ಟಾಪ್ ಲವ್ ಸ್ಟೋರಿ ಅಷ್ಟೇ ಅಂತ ಹೇಳ್ತಾನೆ. ಅದಕ್ಕೆ ಮೌನಿಕಾ ಹೇಳ್ತಾಳೆ, ನಿಮ್ಮ ಹಳ್ಳಿ ತುಂಬ ಶಾಂತ ರೀತಿಯಲ್ಲಿ ಪ್ರೀತಿಯಿಂದ ತುಂಬಿದೆ ಅಂತ ಹೇಳ್ತಾಳೆ. ಅದಕ್ಕೆ ಗಂಗಾ ಹೇಳ್ತಾನೆ, ಹೌದು ಮೇಡಮ್, ಆದರೆ ಒಂದು ಜಾಗ ಬಿಟ್ಟು ಅಂತ ಹೇಳ್ತಾನೆ. ಅದಕ್ಕೆ ಆಶ್ಚರ್ಯಚಕಿತಳಾಗಿ ಮೌನಿಕಾ ಕೇಳ್ತಾಳೆ, ಅದು ಯಾವ ಜಾಗ ಅಂತ. ಅದಕ್ಕೆ ಗಂಗಾ ಇದ್ಕೊಂಡು ಹೇಳ್ತಾನೆ, ಇಲ್ಲೇ ಇದೆ ಮೇಡಮ್, ಅದು ಆದಿನ ಕಾಲದ ಹಳೆಯ ಬಾವಿ ಅಂತ ಹೇಳ್ತಾನೆ. ಮೌನಿಕಾ ಮತ್ತು ಗಂಗಾ ಆ ಜಾಗಕ್ಕೆ ಹೋಗುತ್ತಾರೆ. ಅದಕ್ಕೆ ಮೌನಿಕಾ ಅಂತಾಳೆ, ಈ ಜಾಗ ಅತ್ಯಂತ ಸಹಜವಾಗಿ ಇದೆ ಗಂಗಾ ಅಂತ ಹೇಳ್ತಾಳೆ. ಅದಕ್ಕೆ ಗಂಗಾ ಹೇಳ್ತಾನೆ, ಇಲ್ಲಿ ರಾತ್ರಿ ಆದಮೇಲೆ ಒಂದು ಕಪ್ಪು ಕೋಟ್ ಹಾಕಿದ ಮನುಷ್ಯ ಬರುತ್ತಾನಂತೆ ಮೇಡಮ್ ಅಂತ ಹೇಳ್ತಾನೆ. ಅದಕ್ಕೆ ಮೌನಿಕಾ ಹೇಳ್ತಾಳೆ, ಭೂತಾನ ಅಂತ. ಅದಕ್ಕೆ ಗಂಗಾ ಹೇಳ್ತಾನೆ, ಗೊತ್ತಿಲ್ಲ, ಆದರೆ ಯಾರು ನೋಡಿದ್ರು ಅಂತ ಗೊತ್ತಿಲ್ಲ ಮೇಡಮ್, ಆವಾಗ ಜನಗಳು ಈ ಥರ ಮಾತಾಡ್ತಾ ಇರ್ತಾರೆ ಅಂತ ಹೇಳ್ತಾನೆ. ಆ ಊರಿನ ಒಬ್ಬ ಮನುಷ್ಯ ಹೇಳ್ತಾನೆ ಗಂಗಾ ಹತ್ರ ಮತ್ತು ಆ ಮೇಡಮ್ ಮೌನಿಕಾ ಹತ್ರ, ನಿನ್ನೆ ರಾತ್ರಿ ಯಾರೋ ಮತ್ತೆ ಆ ಮನುಷ್ಯ ಬಂದಿದ್ದ ಅಂತ ಹೇಳ್ತಾನೆ. ಅದರ ಜೊತೆಯಲ್ಲಿ ಇನ್ನೊಬ್ಬ ಹೇಳ್ತಾನೆ, ಒಬ್ಬ ಹುಡುಗ ಕಾಣೆಯಾಗಿದ್ದಾನೆ ಅಂತ. ಗಂಗಾ ಮತ್ತು ಮೌನಿಕಾ, ಗಂಗಾ ಫುಲ್ಲು ಆಶ್ಚರ್ಯಚಕಿತರಾಗಿ ಮತ್ತು ಗಂಗಾ ಫುಲ್ಲು ಗಂಭೀರವಾಗಿ ಅಲ್ಲಿಂದ ಹೋಗುತ್ತಾರೆ. ಅಲ್ಲಿಯ ದೇವಸ್ಥಾನದ ಹತ್ತಿರ ಅವರ ಅಜ್ಜ ಕೂತಿರುತ್ತಾನೆ. ಅವರ ಅಜ್ಜ ಹೇಳುತ್ತಾನೆ, ಈ ಹಳ್ಳಿ ಶಾಂತವಾಗಿರೋದು ಒಂದು ದೊಡ್ಡ ಗುಟ್ಟಿನ ಮೇಲೆ ನಿಂತಿದೆ ಅಂತ ಹೇಳುತ್ತಾನೆ. ಆದರೆ ಗಂಗಾ, ಯಾವ ಗುಟ್ಟು ಅಜ್ಜ ಅಂತ ಕೇಳುತ್ತಾನೆ. ಅದಕ್ಕೆ ಅಜ್ಜ ಹೇಳುತ್ತಾನೆ, ಆ ಕಪ್ಪು ಕೋಟ್ ಮನುಷ್ಯ ಕಣೋ ಅಂತ ಹೇಳುತ್ತಾನೆ. ಇದೆಲ್ಲವನ್ನು ಮಾತನಾಡಿ ಅಜ್ಜ ಮತ್ತು ಗಂಗಾ ಹೋಗುತ್ತಾರೆ ಮನೆಯ ಹತ್ತಿರ. ಇನ್ನು ರಾತ್ರಿ ಆಗುತ್ತೆ. ಇನ್ನು ರಾತ್ರಿಯೆಲ್ಲ ಮಳೆ. ಬಾವಿ ಹತ್ತಿರ ಕಪ್ಪು ಕೋಟ್ ಮನುಷ್ಯ ನಿಂತಿದ್ದಾನೆ. ಅಲ್ಲಿಂದ ಒಂದು ರಹಸ್ಯವಾದ ಧ್ವನಿ ಬರುತ್ತದೆ, ಇನ್ನೊಬ್ಬ ಹುಡುಗ ಸತ್ಯ ಹುಡುಕೋಕೆ ಬಂದಿದ್ದಾನೆ ಅಂತ. ಆ ದೂರದಲ್ಲಿ ಗಂಗಾ ನೋಡ್ತಿರ್ತಾನೆ. ಈ ಸೀರೀಸ್ನ ಎರಡನೇ ಪಾರ್ಟ್ ಬೇಕಂದರೆ ಕಮೆಂಟ್ ಮಾಡಿ. ಇಲ್ಲಿಂದ ಮಿಸ್ಟ್ರಿ ಬಿಗಿನ್ಸ್ ಆಗುತ್ತೆ. ತಪ್ಪದೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗೋದು ಮರೆಯಬೇಡಿ.